ದೆಹಲಿಯಲ್ಲಿ ನಿನ್ನೆ ಸಂಭವಿಸಿದ ಒಂದು ಬ್ಲಾಸ್ಟ್ ಇಡೀ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿರುವುದಂತೂ ಸುಳ್ಳಲ್ಲ. ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಇವತ್ತು ತುರ್ತು ಸಭೆಯನ್ನ ಕೂಡ ಕರೆಯಲಾಗಿದೆ. ಉನ್ನತ ಮಟ್ಟದ ಮೀಟಿಂಗ್ ಅನ್ನ ಕೂಡ ಕರೆಯಲಾಗಿದೆ. ಮತ್ತೊಂದು ಕಡೆ ದೆಹಲಿ ಸ್ಫೋಟದ ಹಿಂದಿನ ಒಂದೊಂದೇ ಸತ್ಯಗಳು ಅನಾವರಣ ಆಗ್ತಾ ಇದೆ. ರಿಪಬ್ಲಿಕ್ ತೆರೆದಿಡ್ತಾ ಇದೆ ಕಾರು ಸ್ಫೋಟದ ಹಿಂದಿನ ಸತ್ಯ. ಸ್ಫೋಟಗೊಂಡ ಕಾರಿನ ಬಾನೆಟ್ನಲ್ಲಿದ್ದ ಬಾಂಬ್ ಹಾಗಾದ್ರೆ i20 ಕಾರಿನ ಬಾನೆಟ್ ಓಪನ್ ಆಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಫೋಟಿಸಿದ ಕಾರಿನ ಬಾನೆಟ್ನಲ್ಲಿ ಡೆಡ್ಲಿ ಸ್ಫೋಟಕ ವಸ್ತುಗಳು ಇತ್ತ. ದೆಹಲಿಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದು ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಈಗ ಇರುವಂತಹ ಅನುಮಾನ i20 ಕಾರ್ ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಬಾನೆಟ್ ಓಪನ್ ಆಗಿದೆ. ಈ ಬಾನೆಟ್ ಓಪನ್ ಆಗಿರೋದು ಗಮನಿಸಿದ್ರೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಬಾನೆಟ್ ನಲ್ಲೇ ಸ್ಫೋಟಕ ವಸ್ತುಗಳನ್ನ ಇಟ್ಟುಕೊಂಡು ಬಂದಿದ್ರ, ಆ ಮೂಲಕ ಮಾಸ್ಟರ್ ಮೈಂಡ್ ಯಾವ ರೀತಿಯಾಗಿ ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ಫೋಟೋವನ್ನ ಇಟ್ಟುಕೊಂಡು ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಆ ಕಾರಿನ ನಂಬರ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಆ ಒಂದು ಕಡೆ ನಿನ್ನೆ ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಒಂದು ಮೆಗಾ ಕಾರ್ಯಾಚರಣೆ ಮಾಡಲಾಗಿತ್ತು. ಮೆಗಾ ಕಾರ್ಯಾಚರಣೆಯನ್ನ ನಿನ್ನೆ ಬೇರೆ ಬೇರೆ ರಾಜ್ಯದ ಪೊಲೀಸರು, ಒಟ್ಟು ಜಮ್ಮು ಕಾಶ್ಮೀರ ಜೊತೆಗೆ ಹರಿಯಾಣ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಗುಜರಾತ್ನ ATS ಕೂಡ ಒಂದು ಕಾರ್ಯಾಚರಣೆ ನಡೆಸಿ 3000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡಿದ್ರು. ಅಲ್ಲಿಂದ ದೆಹಲಿಗೆ ಬಂದಿದ್ದಂಥವರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾದ್ರ. ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಕಾರಿನ ಬಾನೆಟ್ ಓಪನ್ ಆಗಿರೋದ್ರ ಮೇಲೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ನೋಡಿ, ಕಾರಿನ ಬಾನೆಟ್ ಓಪನ್ ಆಗಿರೋದು ಅದು ಒಂದು CCTV ಫುಟೇಜ್ ನಲ್ಲಿ ಅದು ಆ ದೃಶ್ಯ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ ಕಾರಿನ ಬಾನೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ಆ ಕಾರ್ ಎಲ್ಲಿಂದ ಬಂತು, ಎಷ್ಟೊತ್ತು ಎಲ್ಲಿ ನಿಂತಿತ್ತು ಅನ್ನುವಂತ ಚಿತ್ರಣವನ್ನ ಈಗ ನಾನು ನಿಮ್ ಮುಂದೆ ತೋರಿಸ್ತಾ ಹೋಗ್ತೀನಿ. ಎಸ್ ನಾಗೇಂದ್ರ ಬಾಬು, ನಾನು ಈಗ ಇರುವಂತ ಜಾಗ ರೆಡ್ ಫೋರ್ಟ್ ನ ಪಾರ್ಕಿಂಗ್ ಏರಿಯಾ ಲಾಲ್ ಕಿಲಾ ಪ್ರದೇಶ್, ಇಲ್ಲಿಗೆ ಹೋಗುವಂತ ರಸ್ತೆಯ ಪ್ರಮುಖ ರಸ್ತೆ ನಾನಿದ್ದೀನಿ. ಈ ಜಾಗದಿಂದ ಕೂಗಳತೆ ದೂರದಲ್ಲಿ ಘಟನೆ ಆಗಿದೆ, ಸ್ಫೋಟ ಆಗಿದೆ. ಇಲ್ಲಿ ಪೊಲೀಸರು ಸಂಪೂರ್ಣವಾಗಿ ಈಗ ನಾಕಾಬಂದಿ ಹಾಕಿದ್ದಾರೆ. ಸಂಪೂರ್ಣವಾಗಿ ಇದನ್ನ ಈಗ ರಿಸ್ಟ್ರಿಕ್ಟ್ ಮಾಡಲಾಗಿದೆ. ನಾಗೇಂದ್ರ ಬಾಬು, ನನ್ನ ವಿಜಯ್ ನಿಮಗೂ ತೋರಿಸ್ತಾರೆ. ಲೋಹಿತ್ ನೋಡಿ, ಆ ಪಾರ್ಕಿಂಗ್ ಏರಿಯಾ ಇದೆಯಲ್ಲ, 3 ಗಂಟೆ ಸುಮಾರಿಗೆ ಆ i20 ಕಾರು ಇದೇ ಪಾರ್ಕಿಂಗ್ ಏರಿಯಾದಲ್ಲಿ ಇತ್ತು. 3 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಇದೇ ಪಾರ್ಕಿಂಗ್ ಏರಿಯಾದಲ್ಲಿತ್ತು. ಅದಾದ ನಂತರ 6 ಗಂಟೆ 52 ನಿಮಿಷಕ್ಕೆ ಇದೇ ಮಾರ್ಗದ ಮೂಲಕ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿಂದಲೇ ಆ i20 ಕಾರು ಈ ಮಾರ್ಗವಾಗಿ ಹೋಗಿತ್ತು. ಈ ಪಾರ್ಕಿಂಗ್ ಅಲ್ಲಿ ಇತ್ತು 3 ಗಂಟೆಗೆ, 5 ಗಂಟೆಗೂ ಇದೇ ಪಾರ್ಕಿಂಗ್ ಅಲ್ಲಿತ್ತು. ಸುಮಾರು 6 ಗಂಟೆ 52 ನಿಮಿಷಕ್ಕೆ ಇದೇ ಮಾರ್ಗವಾಗಿ ಹೋಗುತ್ತೆ. ಇದೇ ಮಾರ್ಗವಾಗಿ ಹೋದ ಅದೇ i20 ಕಾರು ಮೊಹಮ್ಮದ್ ಉಮರ್ ನಬಿ ಅಂತ ಹೇಳಿ ಆತ ಏನ್ ಹೇಳ್ತಾ ಇದ್ದಾರೆ, ಕಾಶ್ಮೀರ ಮೂಲದ ಆತನ ಹಿನ್ನೆಲೆಯನ್ನ ಈಗ ಪೊಲೀಸರು ಕೆದಕ್ತಾ ಇದ್ದಾರೆ. ಆತನ ವಿಚಾರಣೆ ಮತ್ತೊಂದು ಮಗದಲ್ಲೂ ಕೂಡ ಆಗ್ಬೇಕಾಗಿದೆ. ನೋಡಿ, ಇಲ್ಲಿಂದ ಬಂದಂತ ಕಾರು ಆ ಸಮಯಕ್ಕೆ ಸುಮಾರು 6 ಗಂಟೆ 52 ನಿಮಿಷಕ್ಕೆ ಹೀಗೆ ಹೋಗುತ್ತೆ. ಹೀಗೆ ಹೋಗಿ ಅಲ್ಲೊಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ನೋಡಿ ನಿಮ್ಗೆ. ಅಲ್ಲಿ ರೈಟ್ ಹೋದ್ರೆ ಬಾಂಬ್ ಬ್ಲಾಸ್ಟ್ ಆಗಿರುವಂತ ಜಾಗ, ಇಲ್ಲಿಂದ ಸುಮಾರು ಒಂದು ಕೂಗಳತೆ ದೂರದಲ್ಲಿ ಆ ಜಾಗ ಇದೆ. ಅಲ್ಲಿ ಹೋಗಿ 6 ಗಂಟೆ 52 ನಿಮಿಷಕ್ಕೆ ಬ್ಲಾಸ್ಟ್ ಆಗುತ್ತೆ. ಆತ ಪ್ರೀ ಪ್ಲಾನ್ ಒಂದಿಗೆ ಬಂದಿದ್ದ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ CCTV ಫುಟೇಜ್ ನಲ್ಲಿ ಆ ಕಾರಿನ ಬೊನೆಟ್ ಓಪನ್ ಆಗಿತ್ತು. ಬೊನೆಟ್ ನ ಒಳಗಡೆ ಆತ ಕೆಲವು ಸ್ಫೋಟಕಗಳನ್ನ ಅದರಲ್ಲಿ ತುಂಬಿಸಿರಬಹುದು, ಹೈಡ್ ಮಾಡಿರಬಹುದು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಯಾವ ಅನುಮಾನವೂ ಕೂಡ ಇರಲಿಲ್ಲ ಇಲ್ಲಿಂದ ಆ ವ್ಯಕ್ತಿ ಹಿಂಗ್ ಹೋಗಿ ಅಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ. 6 ಗಂಟೆ 52 ನಿಮಿಷದ ಸುಮಾರಿಗೆ, ಯಾಕಂತ ಹೇಳಿದ್ರೆ ಪೀಕ್ ಟೈಮ್ ಇದು ಬಹಳ ಸೆನ್ಸಿಬಲ್ ಏರಿಯಾ. ಮತ್ತೆ ತುಂಬಾ ಒಂದಿಷ್ಟು ಈ ಭಾಗದಲ್ಲೆಲ್ಲ ಹೋಗೋರು ಬರೋರು ಟ್ರಾಫಿಕ್ ನೋಡಿ, ಇಷ್ಟೊತ್ತಿಗೆ ಎಷ್ಟು ಟ್ರಾಫಿಕ್ ಇದೆ ನೋಡಿ ನಾಗೇಂದ್ರ ಬಾಬು. ಇನ್ನು ಪೀಕ್ ಟೈಮ್ 6 ಗಂಟೆ 7 ಗಂಟೆಗೆಲ್ಲ ಆಫೀಸ್ ಬಿಟ್ಟು ಮನೆಗೆ ಹೋಗೋರೆಲ್ಲ ಎಷ್ಟು ಸಂಖ್ಯೆಯಲ್ಲಿ ಇರಬಹುದು. ಬಹುಶಃ ಅದೇ ಸರಿಯಾದ ಸಮಯ ಅಂದ್ಕೊಂಡು ಆತ ಇಲ್ಲಿಂದ ಹೋಗಿದ್ದ. ಇಲ್ಲಿಂದ ಹೋದವನು ಅಲ್ಲಿ ಹೋಗಿ
ಅನ್ಕೊಂಡ ಹಾಗೆ ಬ್ಲಾಸ್ಟ್ ಮಾಡಿದ್ನ ಅನ್ನುವಂತ ಅನುಮಾನವೂ ಕೂಡ ಇದೆ. ಈಗ ಆ ಸ್ಥಳಕ್ಕೆ ಯಾರನ್ನು ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಫೊರೆನ್ಸಿಕ್ ಸಿಬ್ಬಂದಿ ಮತ್ತೆ ಟೆಕ್ನಿಕಲ್ ಸಿಬ್ಬಂದಿ ಈಗ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಗೆ ಯಾರಿಗೂ ಕೂಡ ಹೋಗ್ಲಿಕ್ಕೆ ಎಷ್ಟು 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡಿದ್ರು. ಅಲ್ಲಿಂದ ದೆಹಲಿಗೆ ಬಂದಿದ್ದಂಥವರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾದ್ರ. ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಕಾರಿನ ಬಾನೆಟ್ ಓಪನ್ ಆಗಿರೋದ್ರ ಮೇಲೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ನೋಡಿ, ಕಾರಿನ ಬೋನೆಟ್ ಓಪನ್ ಆಗಿರೋದು ಅದು ಒಂದು ಸಿಸಿಟಿವಿ ಫುಟೇಜ್ ನಲ್ಲಿ ಅದು ಆ ದೃಶ್ಯ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ ಕಾರಿನ ಬಾನೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ಆ ಕಾರ್ ಎಲ್ಲಿಂದ ಬಂತು, ಎಷ್ಟೊತ್ತು ಎಲ್ಲಿ ನಿಂತಿತ್ತು ಅನ್ನುವಂತ ಚಿತ್ರಣವನ್ನ ಈಗ ನಾನು ನಿಮ್ ಮುಂದೆ ತೋರಿಸ್ತಾ ಹೋಗ್ತೀನಿ. ಎಸ್ ನಾಗೇಂದ್ರ ಬಾಬು, ನಾನು ಈಗ ಇರುವಂತ ಜಾಗ ರೆಡ್ ಫೋರ್ಟ್ ನ ಪಾರ್ಕಿಂಗ್ ಏರಿಯಾ ಲಾಲ್ ಕಿಲಾ ಪ್ರದೇಶ್, ಇಲ್ಲಿಗೆ ಹೋಗುವಂತ ರಸ್ತೆಯ ಪ್ರಮುಖ ರಸ್ತೆ ನಾನಿದ್ದೀನಿ. ಈ ಜಾಗದಿಂದ ಕೂಗಳತೆ ದೂರದಲ್ಲಿ ಘಟನೆ ಆಗಿದೆ, ಸ್ಫೋಟ ಆಗಿದೆ. ಇಲ್ಲಿ ಪೊಲೀಸರು ಸಂಪೂರ್ಣವಾಗಿ ಈಗ ನಾಕಾಬಂದಿ ಹಾಕಿದ್ದಾರೆ. ಸಂಪೂರ್ಣವಾಗಿ ಇದನ್ನ ಈಗ ರಿಸ್ಟ್ರಿಕ್ಟ್ ಮಾಡಲಾಗಿದೆ. ನಾಗೇಂದ್ರ ಬಾಬು, ನನ್ನ ವಿಜಯ್ ನಿಮಗೂ ತೋರಿಸ್ತಾರೆ. ಲೋಹಿತ್, ನೋಡಿ, ಆ ಪಾರ್ಕಿಂಗ್ ಏರಿಯಾ ಇದೆಯಲ್ಲ, 3 ಗಂಟೆ ಸುಮಾರಿಗೆ ಆ I-20 ಕಾರು ಇದೇ ಪಾರ್ಕಿಂಗ್ ಏರಿಯಾದಲ್ಲಿ ಇತ್ತು. 3 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಇದೇ ಪಾರ್ಕಿಂಗ್ ಏರಿಯಾದಲ್ಲಿತ್ತು. ಅದಾದ ನಂತರ 6 ಗಂಟೆ 52 ನಿಮಿಷಕ್ಕೆ ಇದೇ ಮಾರ್ಗದ ಮೂಲಕ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿಂದಲೇ ಆ I-20 ಕಾರು ಈ ಮಾರ್ಗವಾಗಿ ಹೋಗಿತ್ತು. ಈ ಪಾರ್ಕಿಂಗ್ ಅಲ್ಲಿ ಇತ್ತು 3 ಗಂಟೆಗೆ, 5 ಗಂಟೆಗೂ ಇದೇ ಪಾರ್ಕಿಂಗ್ ಅಲ್ಲಿತ್ತು. ಸುಮಾರು 6 ಗಂಟೆ 52 ನಿಮಿಷಕ್ಕೆ ಇದೇ ಮಾರ್ಗವಾಗಿ ಹೋಗುತ್ತೆ. ಇದೇ ಮಾರ್ಗವಾಗಿ ಹೋದ ಅದೇ I-20 ಕಾರು ಮೊಹಮ್ಮದ್ ಉಮರ್ ನಬಿ ಅಂತ ಹೇಳಿ ಆತ ಏನ್ ಹೇಳ್ತಾ ಇದ್ದಾರೆ, ಕಾಶ್ಮೀರ ಮೂಲದ ಆತನ ಹಿನ್ನೆಲೆಯನ್ನ ಈಗ ಪೊಲೀಸರು ಕೆದಕ್ತಾ ಇದ್ದಾರೆ. ಆತನ ವಿಚಾರಣೆ ಮತ್ತೊಂದು ಮಗದಲ್ಲೂ ಕೂಡ ಆಗ್ಬೇಕಾಗಿದೆ. ನೋಡಿ, ಇಲ್ಲಿಂದ ಬಂದಂತ ಕಾರು ಆ ಸಮಯಕ್ಕೆ ಸುಮಾರು 6 ಗಂಟೆ 52 ನಿಮಿಷಕ್ಕೆ ಹೀಗೆ ಹೋಗುತ್ತೆ. ಹೀಗೆ ಹೋಗಿ ಅಲ್ಲೊಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ನೋಡಿ ನಿಮ್ಗೆ. ಅಲ್ಲಿ ರೈಟ್ ಹೋದ್ರೆ ಬಾಂಬ್ ಬ್ಲಾಸ್ಟ್ ಆಗಿರುವಂತ ಜಾಗ, ಇಲ್ಲಿಂದ ಸುಮಾರು ಒಂದು ಕೂಗಳತೆ ದೂರದಲ್ಲಿ ಆ ಜಾಗ ಇದೆ. ಅಲ್ಲಿ ಹೋಗಿ 6 ಗಂಟೆ 52 ನಿಮಿಷಕ್ಕೆ ಬ್ಲಾಸ್ಟ್ ಆಗುತ್ತೆ. ಆತ ಪ್ರೀ ಪ್ಲಾನ್ ಒಂದಿಗೆ ಬಂದಿದ್ದ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಸಿಸಿಟಿವಿ ಫುಟೇಜ್ ನಲ್ಲಿ ಆ ಕಾರಿನ ಬೊನೆಟ್ ಓಪನ್ ಆಗಿತ್ತು. ಬೊನೆಟ್ ನ ಒಳಗಡೆ ಆತ ಕೆಲವು ಸ್ಫೋಟಕಗಳನ್ನ ಅದರಲ್ಲಿ ತುಂಬಿಸಿರ್ಬಹುದು, ಹೈಡ್ ಮಾಡಿರ್ಬಹುದು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಯಾವ ಅನುಮಾನವೂ ಕೂಡ ಇರಲಿಲ್ಲ ಇಲ್ಲಿಂದ ಆ ವ್ಯಕ್ತಿ ಹಿಂಗ್ ಹೋಗಿ ಅಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ. 6 ಗಂಟೆ 52 ನಿಮಿಷದ ಸುಮಾರಿಗೆ, ಯಾಕಂತ ಹೇಳಿದ್ರೆ ಪೀಕ್ ಟೈಮ್ ಅದು. ಇದು ಬಹಳ ಸೆನ್ಸಿಬಲ್ ಏರಿಯಾ, ಮತ್ತೆ ತುಂಬಾ ಒಂದಿಷ್ಟು ಈ ಭಾಗದಲ್ಲೆಲ್ಲ ಹೋಗೋರು ಬರೋರು ಟ್ರಾಫಿಕ್ ನೋಡಿ, ಇಷ್ಟೊತ್ತಿಗೆ ಎಷ್ಟು ಟ್ರಾಫಿಕ್ ಇದೆ ನೋಡಿ ನಾಗೇಂದ್ರ ಬಾಬು. ಇನ್ನು ಪೀಕ್ ಟೈಮ್ 6 ಗಂಟೆ 7 ಗಂಟೆಗೆಲ್ಲ ಆಫೀಸ್ ಬಿಟ್ಟು ಮನೆಗೆ ಹೋಗೋರೆಲ್ಲ ಎಷ್ಟು ಸಂಖ್ಯೆಯಲ್ಲಿ ಇರಬಹುದು. ಬಹುಶಃ ಅದೇ ಸರಿಯಾದ ಸಮಯ ಅನ್ಕೊಂಡು ಆತ ಇಲ್ಲಿಂದ ಹೋಗಿದ್ದ, ಇಲ್ಲಿಂದ ಹೋದವನು ಅಲ್ಲಿ ಹೋಗಿ ಅನ್ಕೊಂಡ ಹಾಗೆ ಬ್ಲಾಸ್ಟ್ ಮಾಡಿದ್ನ ಅನ್ನುವಂತ ಅನುಮಾನವೂ ಕೂಡ ಇದೆ. ಈಗ ಆ ಸ್ಥಳಕ್ಕೆ ಯಾರನ್ನು ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಫೊರೆನ್ಸಿಕ್ ಸಿಬ್ಬಂದಿ ಮತ್ತೆ ಟೆಕ್ನಿಕಲ್ ಸಿಬ್ಬಂದಿ ಈಗ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ